ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಮತ್ತೆ ಏರಿಕೆಯಾಗಿದೆ. ಕಳೆದ 10 ದಿನದ ಅಂತರದಲ್ಲಿ 3ನೇ ಬಾರಿ ದರ ಏರಿಕೆಯಾಗಿದೆ. ಶಾಕ್ ಮೇಲೆ ಶಾಕ್ ವಾಹನ ಸವಾರರಿಗೆ 10 ದಿನದ ಅಂತರದಲ್ಲಿ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಾಗಿದೆ. ಇವತ್ತು ಏರಿಕೆಯಾಗಿರೋದು ಪೆಟ್ರೋಲ್ಗೆ 94 ಪೈಸೆ, ಬೆಂಗಳೂರಲ್ಲಿ ಡೀಸೆಲ್ಗೆ 95 ಪೈಸೆ. ಬೆಂಗಳೂರಿನ ದರ ನಾನು ಹೇಳ್ತಾ ಇದ್ದೀನಿ, ಬೇರೆ ಬೇರೆ ನಗರಗಳಿಗೆ ಹೋಲಿಸಿದ್ರೆ ವ್ಯತ್ಯಾಸಗಳಿದಾವೆ. ಬೆಂಗಳೂರಲ್ಲಿ ಪೆಟ್ರೋಲಿಗೆ 94 ಪೈಸೆ, ಡೀಸೆಲ್ಗೆ 95 ಪೈಸೆ ಏರಿಕೆಯಾಗಿದೆ. ನಿನ್ನೆ 107 ರೂಪಾಯಿ ಇತ್ತು ಪೆಟ್ರೋಲ್ಗೆ, ಇವತ್ತು 108 ರೂಪಾಯಿ ಆಗಿದೆ. 107 16 ಪೈಸೆ ಇದ್ದಿದ್ದು 108 ರೂಪಾಯಿ 10 ಪೈಸೆ ಆಗಿದೆ. ಡೀಸೆಲ್ 95 ರೂಪಾಯಿ ನಿನ್ನೆ ಇತ್ತು, ಇವತ್ತು 95 ರೂಪಾಯಿ 98 ಪೈಸೆ ಆಗಿದೆ. ಕಳೆದ 10 ದಿನದ ಅಂತರದಲ್ಲಿ 3ನೇ ಬಾರಿ ದರ ಏರಿಕೆಯಾಗಿರುವುದು. ಮೇ 15ನೇ ತಾರೀಕಿನಿಂದ ದರ ಏರಿಕೆಯ ಪರ್ವ ಆರಂಭ ಆಯಿತು. ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ತೈಲ ಕಂಪನಿಗಳು ದೊಡ್ಡ ಮಟ್ಟದ ನಷ್ಟ ಅನುಭವಿಸ್ತಾ ಇದೆ. ಪೆಟ್ರೋಲಿಗೆ ಲೀಟರ್ಗೆ 11 ರೂಪಾಯಿ ನಷ್ಟ ಆಗ್ತಾ ಇದೆ, ಡೀಸೆಲ್ಗೆ ಲೀಟರ್ಗೆ 30 ರೂಪಾಯಿ ಆಸುಪಾಸಲ್ಲಿ ನಷ್ಟ ಆಗ್ತಾ ಇದೆ ತೈಲ ಕಂಪನಿಗಳಿಗೆ. ಅಂದ್ರೆ ಮೊನ್ನೆ ಹೆಚ್ಚು ಮಾಡಿದ ನಂತರವೂ ಕೂಡ ಇಷ್ಟೆಲ್ಲ ನಷ್ಟ ಆಗ್ತಾ ಇದೆ. ನಷ್ಟದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾವೆ ತೈಲ ಕಂಪನಿಗಳು. ದರ ಏರಿಕೆ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹತ್ತು ದಿನದ ಅಂತರದಲ್ಲಿ ಜಾಸ್ತಿ ಆಗಿರೋದು ಎಷ್ಟು ಅನ್ನೋ ಲೆಕ್ಕಾಚಾರವನ್ನು ನಾವು ತೆಗೆದುಕೊಂಡ್ರೆ 15ನೇ ತಾರೀಕಿನಿಂದ ದರ ಏರಿಕೆ ಶುರುವಾಯಿತು. ಪೆಟ್ರೋಲ್ಗೆ 5 ರೂಪಾಯಿ ಏರಿಕೆಯಾಗಿದೆ ಲೀಟರ್ಗೆ. ಮೇ 14ರಂದು 102 ರೂಪಾಯಿ 96 ಪೈಸೆ ಇತ್ತು, ಈಗ 108 ರೂಪಾಯಿ 10 ಪೈಸೆ ಬೆಂಗಳೂರಲ್ಲಿ. ಡೀಸೆಲ್ಲು 90 ರೂಪಾಯಿ 99 ಪೈಸೆ ಇತ್ತು ಮೇ 14ರಂದು, ಈಗ ಅದು 95 ರೂಪಾಯಿ 98 ಪೈಸೆ. 10 ದಿನದ ಅಂತರದಲ್ಲಿ ಪೆಟ್ರೋಲ್ನ ಬೆಲೆ 5 ರೂಪಾಯಿ 14 ಪೈಸೆ ಏರಿಕೆಯಾಗಿದ್ರೆ ಡೀಸೆಲ್ ದರ 4 ರೂಪಾಯಿ 99 ಪೈಸೆ. ಅಂದ್ರೆ ಎರಡಕ್ಕೂ ಕೂಡ ಏರಿಕೆಯಾಗಿರೋದು 5 ರೂಪಾಯಿಯ ಆಸುಪಾಸಲ್ಲಿ. ಲೀಟರ್ಗೆ 5 ರೂಪಾಯಿಯಷ್ಟು ದರ ಏರಿಕೆಯಾಗಿದೆ. ವಾಹನ ಸವಾರರು ಪದೇ ಪದೇ ದರ ಏರಿಕೆಯಾಗ್ತಾ ಇರೋದ್ರಿಂದ ಕಂಗಾಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ದರ ಏರಿಕೆ ಯಾವ ದಿನ ಎಷ್ಟೆಷ್ಟಾಗಿದೆ. ಮೇ 15ನೇ ತಾರೀಕು ದೊಡ್ಡ ಮಟ್ಟದ ಏರಿಕೆಯಾಯಿತು. 3 ರೂಪಾಯಿ 25 ಪೈಸೆ ಪರ್ ಲೀಟರ್ ಪೆಟ್ರೋಲಿಗೆ, 3 ರೂಪಾಯಿ 11 ಪೈಸೆ ಪರ್ ಲೀಟರ್ ಡೀಸೆಲ್ಗೆ ಜಾಸ್ತಿ ಆಯಿತು. ಆನಂತರ 19ನೇ ತಾರೀಕು ಮತ್ತೊಂದು ಏರಿಕೆ. ಅದೆಷ್ಟು ಅಂತಂದ್ರೆ 99 ಪೈಸೆ ಪೆಟ್ರೋಲಿಗೆ, 94 ಪೈಸೆ ಡೀಸೆಲ್ಗೆ. ಇವತ್ತು ಮತ್ತೆ ಜಾಸ್ತಿ ಆಗಿದೆ, 94 ಪೈಸೆ ಪೆಟ್ರೋಲ್ಗೆ, 95 ಪೈಸೆ ಡೀಸೆಲ್ಗೆ. ಓವರ್ ಆಲ್ 10 ದಿನದಲ್ಲಿ ಏರಿಕೆಯಾಗಿರೋದು 5 ರೂಪಾಯಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ಗೆ. ಡೀಸೆಲ್ 4 ರೂಪಾಯಿ 99 ಪೈಸೆ, ಪೆಟ್ರೋಲ್ 5 ರೂಪಾಯಿ 14 ಪೈಸೆ ಆಸುಪಾಸಲ್ಲಿ ಜಾಸ್ತಿ ಆಗಿದೆ. ಕೆಲ ನಗರಗಳಲ್ಲಿ ಜಾಸ್ತಿ ಇದೆ, ಕೆಲ ಸ್ಟೇಟ್ಗಳಲ್ಲಿ ಕಡಿಮೆ ಇರಬಹುದು. ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಪೆಟ್ರೋಲ್ನ ಮೇಲೆ 29.84% ಟ್ಯಾಕ್ಸ್ ಹಾಕತ್ತೆ, ಡೀಸೆಲ್ನ ಮೇಲೆ 21%ನಷ್ಟು ಟ್ಯಾಕ್ಸ್ ಕರ್ನಾಟಕ ಸರ್ಕಾರ ಹಾಕತ್ತೆ. ಸೊ ಕರ್ನಾಟಕದಲ್ಲಿ ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ರೇಟು ಜಾಸ್ತಿ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಒಂದು ಅಂದಾಜಿತ್ತು 3 ರೂಪಾಯಿಗಷ್ಟೇ ಸೀಮಿತವಾಗಲ್ಲ, ಇದು ಹಂತ ಹಂತವಾಗಿ ಜಾಸ್ತಿ ಆಗುತ್ತೆ ಅಂತ. ಅದರಂತೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಇದು. ಹೌದು ರಕ್ಷಿತ್, ನಾವು ಈಗ ಇದೇ ತಿಂಗಳ 15ನೇ ತಾರೀಕಿನ ನೋಡ್ತಾ ಹೋದ್ರೆ ಪ್ರತಿ ಹಂತದಲ್ಲೂ ಕೂಡ 3 ದಿನ ಮತ್ತೆ 4 ದಿನಕ್ಕೆ ಒಂದು ಸಾತಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ತೈಲ ಕಂಪನಿಗಳು ಕೂಡ ಮಾಡ್ತಿರುವಂತದ್ದು. ಈಗ ಕಳೆದ 10 ದಿನಗಳಿಂದ 3ನೇ ಬಾರಿ ಈಗ ಡೀಸೆಲ್ ಮತ್ತೆ ಪೆಟ್ರೋಲ್ನ ದರ ಏರಿಕೆ ಮಾಡಿದೆ. ಇದೆಲ್ಲವೂ ಕೂಡ ಗ್ರಾಹಕರಿಗೆ ದೊಡ್ಡ ಮಟ್ಟದ ಒಂದು ಶಾಕ್ ಅನ್ನ ತಂದು ಕೊಟ್ಟಿರುವಂತದ್ದು. ಯಾಕಂದ್ರೆ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕಿ ಅಂದ ತಕ್ಷಣ ಸರ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್ ಅವನು ಯಾವಾಗ ಹೇಳ್ತಾನೋ ಆಗ ಪೆಟ್ರೋಲ್ ಹಾಕಿಸ್ಕೊಳ್ಳುವಂತಹ ಗ್ರಾಹಕ ಒಂದೊಮ್ಮೆ ಶಾಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇದ್ದೀವಿ, ಇವತ್ತು ಕೂಡ 94 ರೂಪಾಯಿ ಪೆಟ್ರೋಲು, 95 ಪೈಸೆ ಲೆಕ್ಕದಲ್ಲಿ ಹೇಳ್ತಾ ಇರೋದು. 94 ಪೈಸೆ ಪೆಟ್ರೋಲು, 95 ಪೈಸೆ ಡೀಸೆಲ್ ಈಗ ಏರಿಕೆಯಾಗಿದೆ. ಕಳೆದ 10 ದಿನದ ಅಂತರದಲ್ಲಿ 3ನೇ ಬಾರಿ ಏರಿಕೆ ಆಗಿರುವಂತದ್ದು. ಸರಿಸುಮಾರು 5 ರೂಪಾಯಿವರೆಗೂ ಕೂಡ 10 ದಿನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಏರಿಕೆ ಆಗಿದೆ. ಇದರಿಂದಾಗಿ ಜನಸಾಮಾನ್ಯರು ಯಾವ ರೀತಿಯಾಗಿ ಬದುಕಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ನನ್ನ ಜೊತೆಗೆ ಬೈಕ್ ಸರ್ ಇದ್ದಾರೆ. ಸರ್, ಕಳೆದ 10 ದಿನದಲ್ಲಿ ಈಗ 3ನೇ ಬಾರಿ ರೇಟ್ ಜಾಸ್ತಿ ಆಗಿದೆ, 5 ರೂಪಾಯಿ ಏರಿಕೆ ಆಗಿದೆ. ಸರ್, ಏನ್ ಹೇಳ್ತೀರಾ? ಸರ್, ಇದು ಸೆಂಟ್ರಲ್ ಗವರ್ಮೆಂಟ್ ಇದನ್ನ ಮೇಂಟೈನ್ ಮಾಡಕ್ ಆಗಿಲ್ಲ.
ಇದು 10 ಸತಿ ಇದೇ ಥರ ಮಾಡಿಕೊಂಡು ಜನ ನಮಗೆಲ್ಲ ತುಂಬ ತೊಂದರೆ ಬರ್ತಾ ಇದೆ. ಕೂಲಿ ಕೆಲಸ ಮಾಡೋರು, ಸಾಮಾನ್ಯ ವರ್ಗದವ್ರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇದು ಏನು ಮಾಡ್ತಾ ಇದ್ದಾರೆ ಈ ಸೆಂಟ್ರಲ್ ಗೌರ್ಮೆಂಟು, ಡೈಲಿ ಗೋಲ್ಡ್ ರೇಟ್ ಥರ, ಚಿನ್ನದ ರೇಟ್ ಥರ ಈ ಪೆಟ್ರೋಲ್ ರೇಟ್ನು ಇದೇ ಥರ ಮಾಡ್ತಾ ಇದ್ದಾರೆ. ನಮಗೆಲ್ಲ ತುಂಬ ತೊಂದರೆ ಆಗ್ತದೆ. ಆಫೀಸ್ ಹೋಗೋದ, ಮನೆಯಲ್ಲಿ ಇರೋದ, ಕೆಲಸ ಮಾಡೋದ ಬೇಡವಾ ಅಂತ ಚಿಂತೆ ಆಗ್ಬಿಟ್ಟಿದೆ. ಮನೆ ಸಮಸ್ಯೆ ಒಂದು ಕಡೆ ಇದ್ರೂ ಸರಿ, ಈ ಥರ ಒಂದು ಸಮಸ್ಯೆಯಿಂದ ನಾವು ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ ಸ್ವಾಮಿ. ಅದರಿಂದ ದಯವಿಟ್ಟು ನಮಗೆ ಕಮ್ಮಿ ಮಾಡಿಕೊಡ್ಬೇಕಂತ ತುಂಬ ಕಳಕಳಿ ಅದು ಕೇಳ್ಕೊತಾ ಇದ್ವಿ. ರಕ್ಷತ್, ಇದು ಕೇವಲ ಪೆಟ್ರೋಲ್ ಮತ್ತೆ ಡೀಸೆಲ್ ಮಾತ್ರ ಸೀಮಿತವಾಗಿಲ್ಲ. ಒಂದೊಮ್ಮೆ ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಇದರ ಇಂಪ್ಯಾಕ್ಟ್ ಏನಿದೆ ಎಲ್ಲ ಡೈಲಿ ನಾವು ಏನು ಯೂಸ್ ಮಾಡ್ತೀವಿ ಅನ್ನೋ ದಿನನಿತ್ಯ ಬಳಕೆ ಮಾಡುವಂತಹ ಪದಾರ್ಥಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಗೂಡ್ಸ್ ವಾಹನಗಳಾಗಿರ್ಬೋದು ಮತ್ತೆ ಸರಕು ಸಾಗಣೆ ಮಾಡುವಂತಹ ವಾಹನಗಳ ದರ ಕೂಡ ಏರಿಕೆ ಆಗುತ್ತೆ. ಅದರ ಇಂಪ್ಯಾಕ್ಟ್ ನೇರವಾಗಿ ಅಗತ್ಯ ವಸ್ತುಗಳ ಮೇಲೆ ಬೀಳುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ತೊಂದರೆ ಆಗುತ್ತೆ. ಸರ್, ಇವತ್ತು ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಏನ್ ಮಾಡೋದು ಸರ್, ಸರ್ಕಾರ ಆ ಥರ ಇದೆ, ನಾವೇನ್ ಮಾಡೋಕ್ಕಾಗುತ್ತೆ. ನಿಮ್ ಜೀವನ ಹೆಂಗ್ ನಡೀತಿದೆ ಪೆಟ್ರೋಲ್ ಜಾಸ್ತಿ ಹೆಚ್ಚಿಗೆ ಆಗಿದ್ದಕ್ಕೆ? ಹೆಚ್ಚಿಗೆ ಆಗಿದೆ, ಏನ್ ಮಾಡೋದು, ನಮ್ಮ ಜೀವನ ನಡಲೇಬೇಕಲ್ಲ, ಅವ್ರಿಗೇನಿದೆ. ಏನ್ ಹೇಳ್ತೀರಾ ಗೌರ್ಮೆಂಟ್ಗೆ, ಏನ್ ರಿಕ್ವೆಸ್ಟ್ ಮಾಡ್ಕೊಂತೀರಾ? ಏನ್ ಹೇಳಿರೋ ಅವ್ರು ಮಾಡೋದು ಮಾಡೇ ಮಾಡ್ತಾರೆ, ನಾವು ಪಡ್ತಾ ಇದೀವಿ ಅಷ್ಟೇ. ಹೌದಾ? ಹೋಗ್ಲಿ, ನಿಮ್ಗೆ ಸ್ಯಾಲರಿ ಜಾಸ್ತಿ ಆಗುತ್ತಾ? ಅದೆಲ್ಲ ಏನ್ ಕೊಡಲ್ಲ, ನಡೆಸಬೇಕು ಅಷ್ಟೇ. ಬರೋದ್ರಲ್ಲೇ ನಡೆಸ್ಬೇಕು, ಇವ್ರು ಜಾಸ್ತಿ ಮಾಡಿಸ್ತಾ ಇದಾರೆ ಅಷ್ಟೇ. ಓಕೆ, ಮುಂದೆ ಹಿಂಗೆ ಜಾಸ್ತಿ ಆದ್ರೆ ಏನಾಗುತ್ತೆ ಪರಿಸ್ಥಿತಿ ನಿಮ್ದೆಲ್ಲ? ಏನ್ ಜಾಸ್ತಿ ಇರೋ ನಾವ್ ಏನ್ ಮಾಡಕ್ಕಾಗಲ್ಲ ಸರ್, ಸರ್ಕಾರ ಸರಿ ಇಲ್ಲ ಅಷ್ಟೇ. ಗಾಡಿ ಬಿಟ್ಟು ನಡ್ಕೊಂಡು ಓಡಾಡ್ಬೇಕಂತ ಅಷ್ಟೇ. ಸೈಕಲೇ ಒಳ್ಳೇದು. ಈಗ ಸೈಕಲ್ ಜಾಸ್ತಿ ಆಗುದಿಲ್ಲ ರೇಟ್ಗಳು, ಸೈಕಲ್ ಅಷ್ಟೇ. ಈಗ ಎಲ್ರೂ ಹೇಳ್ತಿರೋದು ಒಂದೇ, ನಮ್ಮ ಕೈಲಿ ಇರುವಂತಹ ಸ್ಯಾಲರಿ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ, ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಮಾತ್ರ ಗಗನಕ್ಕೆ ಏರ್ತಾ ಇದೆ. ಇದು ಇವತ್ತಿಗೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಮುಂದಿನ 3 ದಿನದಲ್ಲಿ ಮತ್ತೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಕಳೆದ 10 ದಿನದಲ್ಲಿ 3ನೇ ಬಾರಿ ಏರಿಕೆ ಕಂಡಿದೆ. ಸರಿಸುಮಾರು 5 ರಿಂದ 5 ರೂಪಾಯಿ 25 ಪೈಸೆವರೆಗೂ ಕೂಡ ಡೀಸೆಲ್ ಹಾಗೂ ಪೆಟ್ರೋಲ್ನ ದರ ಏರಿಕೆ ಆಗಿದೆ. ಹೀಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಿರುವಂತೆ. ಯಾಕಂದ್ರೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಕೆ ಮಾಡುವ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಡೈಲಿ ಕೂಡ ಹೆಣ್ಮಕ್ಳನ್ನ ಏನು ಆಫೀಸ್ಗೆ ಹೋಗಿ ಡ್ರಾಪ್ ಮಾಡ್ತಿರುವಂತಹ ಗಂಡಂದ್ರು ಸೀದಾ ಬಸ್ ತಗೊಂಡು ಹೋಗು, ಫ್ರೀ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂತಹ ಸ್ಥಿತಿ ಬಂದಿದೆ. ಸದ್ಯಕ್ಕೆ ಗ್ರಾಹಕರೆಲ್ಲರೂ ಕೂಡ ಆಕ್ರೋಶ ಭರಿತರಾಗಿರುವಂತದ್ದು. ಇವತ್ತಿನ ದರ ಏನು ಏರಿಕೆ ಆಗಿದೆ, ಇದರಿಂದ ಎಲ್ಲರೂ ಕೂಡ ಶಾಕಿಗೆ ಒಳಗಾಗಿದೆ. ರಕ್ಷತ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.